ಮನೋಹರನ ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡೋದು ಮನಸ್ಥಿತಿ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ. ಬದುಕಲ್ಲ, ನನಗೆ ಹೆಸರು ಕೊಟ್ಟಿದೆ. ಹೌದು, ಬದುಕು ನನಗೆ ಯಕ್ಷಗಾನ ಕೊಟ್ಟದ್ದು. ಗೆಜ್ಜೆದ ಪೂಜೆ ಕೆಲವು ಕಲಾವಿದರಿಗೆ ಬದುಕು ಕೊಟ್ಟಿದೆ. ಹೌದು, ಇವತ್ತಿಗೆ ನಾನು ಇಲ್ಲಿ ತನಕ ಗೆಜ್ಜೆ ಪೂಜೆ ಎಷ್ಟು ಪ್ರದರ್ಶನಗೊಂಡಿದೆ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಮನೋಹರ್ ಕುಮಾರ್ ಮಾಯ ಆದ್ರು ಅಂತ. ಯಕ್ಷಗಾನ ಚಾಪ್ಟರ್ ಕ್ಲೋಸ್ ಮಾಡಿ ಮುಂಬೈಗೆ ಆಗ ಕರ್ನಾಟಕ ಮೇಳ ಬಿಟ್ರೆ ಬೇರೆ ಯಾವುದೇ ಮೇಳ ಕೊಂಡೋಗ್ತಿರ್ಲಿಲ್ಲ. ಆಗ ಕೊಂಡದವ ನಾನು. ದೇವಸ್ಥಾನದಿಂದ ಏನೂ ಅನುಕೂಲ ಸಿಗಲಿಲ್ಲ, ಬೆಂಬಲವೂ ಸಿಗಲಿಲ್ಲ. ದೇವಸ್ಥಾನದ ಲೆಕ್ಕದಲ್ಲಿ ಬ್ರಹ್ಮಕಲಶದ ಒಂದು ಆಟ ಬಿಟ್ರೆ ಬೇರೆ ಎಂತದೂ ಸಿಗ್ತಿರ್ಲಿಲ್ಲ ನನಗೆ. ಆಟವನ್ನ ಮಾಡ್ತಾರಂತೆ, ಸರಿಯಾಗಿ ಕಲಾವಿದರಿಗೆ ಸಂಬಳವನ್ನು ಕೊಡುವುದಿಲ್ಲಂತೆ, ಕಿಂಚಿನಿತ್ತು ಕೊಟ್ಟು ಹೆಚ್ಚು ಇವರು ಅದನ್ನ ಉಳಿಸಿಕೊಳ್ತಾರಂತೆ ಅನ್ನೋ ಮಾತುಂಟು. ಇದಕ್ಕೇನು ಹೇಳ್ತೀರಿ? ಇರುವಲ್ಲಿಗೆ ಬಂದು ಆಟ ಆಯ್ತು. ನಮ್ಮನ್ನೆಲ್ಲ ಸರಣ್ಣನ ಮನೆಗೆ ಚಾ ಕುಡಿಲಿಕ್ಕೆ ಕರೆದ್ರು. ನಾವೆಲ್ಲ ಹೋಗಿ ಬರುವಾಗ ಆಟ ಸಾಮಾನ್ಯ ಅಂತ ಇಲ್ಲ ಗ್ರೌಂಡ್. ನೋಡುವಾಗ ರಥದ ಕೊಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿದೆ. ಗೆಜ್ಜೆ ಪೂಜೆಯ ನಾಗನ ಪಾತ್ರ ನನ್ನನ್ನ ಹೊರತುಪಡಿಸಿ ಆ ಜಾಗದಲ್ಲಿ ನಾನು ಇನ್ನೊಬ್ಬರನ್ನ ನೋಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಸರಿಸಮಾನವಾಗಿ ಯಾರು ಮಾಡಬಲ್ಲರ ಆ ಪಾತ್ರವನ್ನ ಮಾಡ್ಲಿ. ಘಟ್ಟದಲ್ಲಿ ದೊಡ್ಡ ಗಲಾಟೆ ಆಯ್ತು. ಗಲಾಟೆ ಆಗಿ ಸೇಸಪ್ಪಣ್ಣ ಅಂತ ಹೇಳೋ ಮೇಳದ ಯಜಮಾನ ಓಡಿದ. ನಾವು ಅಲ್ಲಿ ಘಟ್ಟದಲ್ಲಿ ಭಾಗವಹಿಸಿದ್ದೇವೆ. ಮನೋಹರ್ ಅಣ್ಣನವರು ಕಾರ್ಯಕ್ರಮ 2-3 ಕಡೆಯಲ್ಲಿ ಒಪ್ಪಿಕೊಳ್ತಾರಂತೆ, ಕಾರ್ಯಕ್ರಮಕ್ಕೆ ಹೋಗುದಿಲ್ವಂತೆ ಅಂತ ಸುದ್ದಿ ಉಂಟು. ಇದಕ್ಕೇನೆ ಹೇಳ್ತೀವಿ?